ಯಾಕಪ್ಪ? ಜಯಂತ ಏನಾಯ್ತಪ್ಪ? ಏನಾಯ್ತು ಪುಟ್ಟ? ಯಾಕೆ ಸಪ್ಪಗಿದ್ಯೋ? ಪುಟ್ಟು ಹೇಳಪ್ಪ. ಏ ಜಯಂತ, ನಿನಗೆ ಬಾಯಿ ಮುಟ್ಕೊಂಡು ಸುಮ್ಮನೆ ನಿಂತರೆ ನಾವೆಲ್ಲ ಏನು ಅಂತ ಅರ್ಥ ಮಾಡ್ಕೋಬೇಕು. ಏನಾಯ್ತು ಅಂತ ಹೇಳೋ. ಇಷ್ಟು ಜನ ಕೇಳ್ತಾ ಇದೀವಿ, ಏನಾಯ್ತು ಹೇಳೋ. ನಿಶ್ಚಿತಾರ್ಥ ನಡೀತಿರೋದು ಯಾರ್ದು? ಏ ಜಯಂತ್, ಇದೆಂತ ಹುಚ್ಚ ಪ್ರಶ್ನೆನೋ? ನಿಶ್ಚಿತಾರ್ಥ ನಡೀತಾ ಇರೋದು ನಿನಗೆ. ಮತ್ತೆ ನನ್ನನ್ನು ಬಿಟ್ಟು ನೀವು ಮಾತ್ರ ಸಂತೋಷ ಪಡ್ತಿದ್ರೆ? ಯಾಕೆಲ್ರಿ ಈಗ ನೋಡ್ತಾ ಇದ್ದೀರಾ? ನನ್ನ ಬಿಲ್ಡಪ್ ಏನಾದ್ರೂ ಜಾಸ್ತಿ ಆಯ್ತಾ? ಅಲ್ವೋ, ಖುಷಿಯಿಂದ ನಾವು ಕುಣಿತಿದ್ರೆ ಅದು ಕಲ್ಲಾಕಿದ್ದು ಅಲ್ಲದೆ ಈಗ ಬಿಲ್ಡಪ್ ಬೇರೆ ಕೊಡ್ತಾ ಇದ್ಯಾ? ಬಿಲ್ಡಪ್ ಕೊಡೋ ಕೊಡೋ ಈಗ ಬಿಲ್ಡಪ್. ನೀನು ಎಲ್ಲರೂ ನೋಡ್ತಾ ನಿಂತಿದ್ದೀರಾ ಹಾಕೊಂಡು. ಒಂದ್ ನಿಮಿಷ. ಅದಕ್ಕಿಂತ ಮೊದಲೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ನಿಮ್ಗೆ. ಆಮೇಲೆ ಬೇಕಾದ್ರೆ ಎಷ್ಟು ಬೇಕಾದ್ರೂ ಚಿಚ್ಚಿ. ಪ್ಲೀಸ್ ಒನ್ ಲಾಸ್ಟ್ ಚಾನ್ಸ್. ಸರಿ, ಅದೇನು ಅಂತ ಹೇಳು. ಹೊಡೆದ್ಮೇಲೆ ಕೇಳ್ಬೇಕಕ್ಕ, ಲೇಟ್ ಆಗ್ಬಿಡುತ್ತೆ. ಯಾರಿಗಾರು ಹೊಡಿಬೇಕು ಅಂತಿದ್ರೆ ಎಮೋಷನ್ ಇದ್ದಾಗ ಹೊಡೆದ್ಬಿಡ್ಬೇಕು. ಸ್ವಲ್ಪ ತಡೀರಿ ಅಳಿಯಂದ್ರೆ. ಲೇಟ್ ಮಾಡಿದ್ದನ್ನು ಸೇರಿಸಿ 4 ಜಾಸ್ತಿನೇ ಚೊಚ್ಚೋಣ. ಸರಿಯಾಗಿ ಹೇಳಿದೆ ಅಮ್ಮ. ಪುಟ್ಟ, ಅದೇನು ಹೇಳಬೇಕು ಅಂತಿದ್ಯೋ ಹೇಳ್ಬಿಡು, ತುಂಬಾ ಹೊತ್ತು ಕಾಯಕ್ಕಾಗಲ್ಲ. ಮಾವ, ನಾಳೆ ನಂಗೊಂದು ದೊಡ್ಡ ಕಂಪ್ನಿಲಿ ಇಂಟರ್ವ್ಯೂ ಇದೆ. ಅವರೇ ನನ್ನ ಅಕಾಡೆಮಿಕಲ್ ರಿಪೋರ್ಟ್ ನೋಡಿ ಇಂಟರ್ವ್ಯೂ ಕರೆದಿದ್ದಾರೆ. ಖುಷಿ ಪಡೋ ವಿಚಾರನೇ, ಆದ್ರೆ ನಾಳೆ ನಿಶ್ಚಿತಾರ್ಥ ಇದೆಯಲ್ಲ. ಟೈಮ್ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋಣಮ್ಮ. ದೊಡ್ಡ ಕಂಪ್ನಿ ಅಂತಿದ್ದಾನೆ, ಕೆಲಸ ಸಿಕ್ಕಿದ್ರೆ ಲೈಫ್ ಸೆಟ್ಲ್ ಆಗುತ್ತಲ್ಲ. ಅದು ನಿಜಾನೇ ಜಯಂತ. ಮಯೂರಿ ನಿನ್ನ ಪಾಲಿಗೆ ಅದೃಷ್ಟ ಲಕ್ಷ್ಮಿ ಕಣೋ. ಅವಳು ನಿನ್ನ ಜೀವನದಲ್ಲಿ ಕಾಲಿಡ್ತಿದ್ದ ಹಾಗೆ ನಿನಗೆ ಕೆಲಸ ಸಿಗ್ತಾ ಇದೆ. ಮಯೂರಿ, ಬಾ ಇಲ್ಲಿ. ಪುಟ್ಟಿ, ನಾನು ಬಾಯಿ ಮಾತು ಕೇಳ್ತಾ ಇಲ್ಲ ಕಣೆ, ಸತ್ಯ ಹೇಳ್ತಾ ಇದ್ದೀನಿ. ನೀನು ನಮ್ಮ ಮೇಘ ನೀರಿನಲ್ಲಿ ಬಿದ್ದಾಗ ಅವಳು ಪ್ರಾಣ ಕಾಪಾಡಿ ನಮ್ಮ ಮನೆತನದ ಗೌರವ ಉಳಿಸ್ದೆ. ನಮ್ಮ ವಿಶ್ವನಾಥನ್ಗೆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಕಾಂಟ್ರಾಕ್ಟ್ ಸಿಕ್ತು. ಇದೆಲ್ಲ ನಿನ್ ಕಾಲ್ಗುಣದಿಂದ ಪುಟ್ಟಿ, ಅಲ್ಲೇನೋ ವಿಶ್ವನಾಥ? ನಿನ್ನ ಮಾತು ನಿಜ ಅಮ್ಮ. ಇವಳು ನಮ್ಮ ಮನೆಗೆ ಕಾಲಿಟ್ಟ ಮೇಲೆ ನಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗೋಯ್ತು. ಸಂಭ್ರಮದ ಹೊತ್ತಲ್ಲಿ ಕಣ್ಣೀರು ಯಾಕೆ? ನಡೀರಿ, ಅರ್ಧಕ್ಕೆ ನಿಲ್ಸಿರೋ ಕುಣಿತನ ಮತ್ತೆ ಮುಂದುವರ್ಸೋಣ. ನಡೀರಿ ಬಾವ. ಸೋಮು ನಡಿಯೋ. ಆಗಲ್ಲ ಬಾವ. ನಡಿಯಪ್ಪ. ಹಾಕ್ರಪ್ಪ ಹಾಡು. ನಡಿ ನಡಿ ನಡಿ. ಬಾವ, ನೀವು ಬಂದು ಸೇರ್ಕೊಳ್ಳಿ. ಒಂದ್ಸಲ ಡ್ಯಾನ್ಸ್ ಮಾಡಿದ್ದೀನಿ, ನೀವು ಪ್ಲೀಸ್ ಬಾವ. ನಿಮ್ಗೆ ಹೋಗು ಪುಷ್ಪತಿ, ನೀವಿದ್ರೆ ಚೆನ್ನಾಗಿರುತ್ತೆ ಬಾವ.
ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನಿನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ಜಯಂತ್, ನೀನ್ ಇಲ್ಲಿದ್ಯಾ? ನಾನ್ ಮಾಡಿಲೆಲ್ಲ ಹುಡ್ಕಾಡ್ದೆ, ಅಲ್ಲಿ ತಾನೇ ಬರಕ್ ಹೇಳಿದ್ ನೀನು. ಮಾಡಿಲ್ಲಿ ತುಂಬಾ ಜನ ಇದ್ರು, ಅದಕ್ಕೆ ಚಿಂಟು ಹತ್ರ ನಿನ್ಗೆ ಇಲ್ಲಿಗೆ ಬಾ ಅಂತ ಹೇಳಿ ಕಳಿಸ್ದೆ. ಸರಿ, ಇದು ಹೇಗಿದೆ? ನಿನ್ ಕೈ ಮೇಲೆ ಬಂದ್ಮೇಲೆ ಈ ಮೆಹಂದಿಗೂ ಕಳೆ ಬಂದಿದೆ. ನಾ ಹೊರಡ್ತೀನಿ. ಎಲ್ಲಿಗೆ? ಅಯ್ಯೋ, ಇಷ್ಟೊತ್ನಲ್ಲಿ ನಾವ್ ಇಲ್ಲಿ ಇದೀವಿ ಅಂತ ಯಾರಿಗಾದ್ರೂ ಗೊತ್ತಾದ್ರೆ ಮುಗ್ದೋಯ್ತು ಕತೆ. ನಾಳೆ ನಮ್ಮಿಬ್ರದ್ದು ನಿಶ್ಚಿತಾರ್ಥ ಆಗ್ತಾ ಇದೆ. ಮುಂದೆ ಗಂಡ ಹೆಂಡತಿ ಆಗೋರು, ಯಾರು ಏನು ಅಂದ್ಕೊಳ್ಳಲ್ಲ. ಈ ಜಯಂತ ಇರ್ಬೇಕಾದಾಗ ನೀನ್ ಯಾಕೆ ಭಯ ಪಡ್ತೀಯ? ಪುಟ್ಟು, ಅಯ್ಯೋ, ಅಮ್ಮ ಬರ್ತಿದ್ದಾರೆ. ಏನ್ ಮಾಡೋದೀಗ? ಅಯ್ಯೋ, ಬರ್ಲಿ ಬಿಡು. ಈ ಜಯಂತ ಇರ್ಬೇಕಾದ್ರೆ ಯಾಕೆ ಭಯ ಪಡ್ಬೇಕು ಅಲ್ವಾ ಚಿನ್ನ? ತಮಾಷೆ ಮಾಡ್ಬೇಡ ಮಯೂರಿ. ನಾವಿಬ್ರು ಜೊತೆಲಿರೋದು ಅಮ್ಮ ಏನಾದ್ರು ನೋಡಿದ್ರೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಕೆಲಸ ಮಾಡ್ತೀನಿ, ನಾನು ಇಲ್ಲೇ ಎಲ್ಲಾದ್ರೂ ಬಚ್ಚಿಟ್ಕೋತೀನಿ. ಅಮ್ಮ ಬಂದ್ ಕೇಳಿದ್ರೆ ನೀನ್ ನನ್ ನೋಡೇ ಇಲ್ಲ ಅಂತ ಹೇಳ್ಬಿಡು. ಅವ್ರಿಗೆ ನೀನ್ ಇಲ್ಲಿರೋದ್ ಗೊತ್ತು ಚಿನ್ನ, ಅದಕ್ಕೆ ಅವ್ರು ಬರ್ತಿರೋದು. ಅಯ್ಯೋ, ಏನ್ ಮಾಡೋದೀಗ? ಯೋಚನೆ ಮಾಡ್ಬೇಡ, ನಾನೇ ಹೋಗಿ ಬಚ್ಚಿಟ್ಕೋತೀನಿ. ಇಲ್ಲೇನ್ ಮಾಡ್ತಾ ಇದ್ಯಾ ಪುಟ್ಟು? ಎಲ್ಲಾ ಕಡೆ ನಿನ್ನ ಹುಡುಕ್ಬಿಟ್ಟೆ. ತಗೋ, ಹಾಲು ಕುಡಿ. ಪುಟ್ಟು, ಜಾಸ್ತಿ ಹೊತ್ತು ಎದ್ದಿರ್ಬೇಡ, ಹೋಗಿ ಮಲ್ಗು. ನಾಳೆ ನಿನ್ ಇಂಟರ್ವ್ಯೂ ಬೇರೆ ಇದೆ. ಅಮ್ಮ ಹೇಳ್ದಾಗೆ ಮಯೂರಿ, ನನ್ನ ಮಗಳು ನಿನ್ ಜೀವನದಲ್ಲಿ ಕಾಲಿಡ್ತಾ ಇರೋದು ಎಲ್ಲ ಒಳ್ಳೇದಾಗತ್ತೆ ಕಣು. ಸರಿನಪ್ಪ, ನಂಗೂ ತುಂಬಾ ಸುಸ್ತಾಗ್ಬಿಟ್ಟಿದೆ. ನಾನು ಹೋಗಿ ಮಲಗ್ತೀನಿ, ಆಯ್ತಾ? ಸರಿ ಅಮ್ಮ, ಬೇಗ ಮಲಗು. ನೋಡುತ್ತೆ ಮಯೂರಿ, ಅಮ್ಮ ನಿನ್ ವಿಷಯದಲ್ಲಿ ತುಂಬಾ ಬದಲಾಗಿದ್ದಾರೆ. ಮುಂದೆ ಇನ್ನೂ ಬದಲಾಗ್ತಾರೆ. ನೀವಿಬ್ರು ಅತ್ತೆ ಸೊಸೆ ತರ ಅಲ್ಲ, ಅಮ್ಮ ಮಗಳು ತರ ಇರ್ತೀರ. ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿರೋದು ಜಯ. ನೋಡಿದ್ಯಾ ಸಿಂಧು, ನನ್ನ ಮಗ ಹೇಳ್ತಿದ್ದಾನೆ, ಅಮ್ಮ ಮಗಳ ಥರ ಇರ್ತೀವಂತೆ ನಾವು. ಹೇಳಿ ಸಂತೋಷ ಪಟ್ಕೊಳ್ಳಿ ಬಿಡಿ. ಅದಕ್ಕೆ ಹಬ್ಬಬ್ಬ ಅಂದ್ರೆ ಇವತ್ತು ಒಂದು ದಿನ ಸಂತೋಷ ಪಟ್ಕೊಂಡಿರ್ಲಿ. ನಾಳೆ ಇಷ್ಟೊತ್ತಿಗೆ
ಎಲ್ಲ ಸರ್ವನಾಶ ಆಗಿ ನೀನ್ಯಾರು ನಾನ್ಯಾರು ಅಂತ ಆಗ್ಬಿಡ್ತಾರೆ. ಅದು ನಿಜಾನೇ. ನನ್ನದು ಒಂದ್ ರೀತಿ ಸರಿಯಾಗೇ ಇದೆ. ಹೇಗೂ ಅವಳು ನನ್ನ ಸೊಸೆ ಆಗಿ ಬರೋಕ್ಕಾಗಲ್ಲ. ಕಡೆ ಪಕ್ಷ ಮಗಳಾಗಿ ನನ್ನ ಸೇವೆ ಮಾಡ್ಕೊಂಡು ಒಂದು ಮೂಲೆಯಲ್ಲಿ ಬಿದ್ದಿರ್ಲಿ ಬಿಡು. ನಡಿ. जिया तेरी जिया मेरी जिया तेरी जिया मेरी ರಾಹುಲ್, ಹಲೋ ನಾದ್ನಿ, ಹೇಗೆ ನಡೀತಿದೆ ಎಂಗೇಜ್ಮೆಂಟ್ ಪ್ರಿಪರೇಷನ್ಸ್? ನಾನು ಮೇಘ. ಮಯೂರಿ ಆಚೆ ಇದ್ದಾಳೆ, ಒಂದೇ ಒಂದು ನಿಮಿಷ ಅವಳಿಗೆ ಕೊಡ್ತೀನಿ. ಬೇಡ, ಪರವಾಗಿಲ್ಲ. ನಾಳೆ ಅವಳು ಎಂಗೇಜ್ಮೆಂಟ್ ಅಲ್ವಾ, ಹಾಗೆ ವಿಶ್ ಮಾಡೋಣ ಅಂತ ಅಂದ್ಕೊಂಡೆ. ಬ್ಯುಸಿ ಇದ್ರೆ ಡಿಸ್ಟರ್ಬ್ ಮಾಡೋದು ಬೇಡ. ಎನಿವೆ, ಹೇಗಿದ್ದಾಳೆ ನಮ್ಮ ನಾದ್ನಿ? ಅವಳ ಕನ್ಸು ನೆರವೇರ್ತಾ ಇದೆ ಅಲ್ವಾ, ತುಂಬಾ ಖುಷಿಯಾಗಿದ್ದಾಳೆ. ನಿಜ ಹೇಳಬೇಕು ಅಂದ್ರೆ ಅವಳು ಇಷ್ಟೊಂದು ಖುಷಿಯಾಗಿರೋದನ್ನ ನಾನು ಯಾವತ್ತೂ ನೋಡೇ ಇರಲಿಲ್ಲ. ಓ, ಐ ಸಿ. ಹಲೋ. ಹಾಂ ಮೇಘ, ಕೇಳಿಸ್ತಿದ್ಯಾ? ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಿರೋ ಥರ ಇದೆ. ಏನು ಕೆಲಸ ಮಾಡು, ಹೇಳಿ. ನನ್ನ ಪರವಾಗಿ ಈ ವಿಷಯನ ನೀನೇ ತಿಳಿಸ್ಬಿಡು ಅವಳಿಗೆ. ನಾನು ದೇವ್ರನ್ನ ರಿಕ್ವೆಸ್ಟ್ ಮಾಡ್ಕೋತೀನಿ, ಅವಳು ಎಲ್ಲ ಆಸೆಗಳನ್ನ ದೇವರು ನೆರವೇರಿಸ್ಲಿ ಅಂತ. ಸರಿ, ಹೇಳ್ತೀನಿ. ಅಂದ ಹಾಗೆ ನಾಳೆ ನೀನು ಯಾವ ಡ್ರೆಸ್ ಹಾಕೋತಿದ್ಯಾ? ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ ನಾನು. ನೀನು ಗ್ರೀನ್ ಕಲರ್ ಡ್ರೆಸ್ ಹಾಕು, ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತೀಯ. ಇನ್ನು ಆ ಕಲರ್ ಡ್ರೆಸ್ಸಲ್ಲಿ ನೋಡಬೇಕು ಅಂತ ತುಂಬ ದಿನಗಳಿಂದ ಅನ್ಕೋತಾ ಇದ್ದೀನಿ. ಮಿಸ್ ಮಾಡಬೇಡ. ಇಲ್ಲ. ಓಕೆ ದೆನ್, ನಾಳೆ ಸಿಗ್ತೀನಿ. ಸರಿ, ಬಾಯ್, ಟೇಕ್ ಕೇರ್. ಬಾಯ್. ಖಂಡಿತವಾಗ್ಲೂ ಗ್ರೀನ್ ಕಲರ್ ಡ್ರೆಸ್ಸೇ ಹಾಕೋತೀನಿ. ಅಯ್ಯೋ, ನನ್ನ ಹತ್ರ ಗ್ರೀನ್ ಕಲರ್ ಡ್ರೆಸ್ಸೇ ಇಲ್ವಲ್ಲ, ಏನು ಮಾಡೋದೀಗ? ಖುಷಿ ಖುಷಿಯಾಗಿ ಎಂಗೇಜ್ಮೆಂಟ್ ಮಾಡ್ಕೋತಿದ್ದೇನೆ ನೀನು. ಮಯೂರಿ, ನಾನು ದೇವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ, ನಿನ್ನ ಎಂಗೇಜ್ಮೆಂಟ್ ನೆಕ್ಕದ್ ಬಿದ್ದು ಹೋಗ್ಬೇಕು. ಗುಡ್ ಮಾರ್ನಿಂಗ್ ಚಿನ್ನು. ಪುಟ್ಟು, ಆಗ್ಲೇ ಎದ್ಬಿಟ್ಯಾ? ಹ್ಞೂ ಅವ್ವ, ಇವತ್ತು ಇಂಟರ್ವ್ಯೂ ಇದೆಯಲ್ಲ, ಸ್ವಲ್ಪ ಪ್ರಿಪೇರ್ ಆಗೋಣ ಅಂತ. ಒಳ್ಳೇದು, ಚೆನ್ನಾಗಿ ಸಿದ್ಧವಾಗ. ಈ ಕೆಲಸ ನಿನಗೆ ಸಿಕ್ಕೇ ಸಿಗತ್ತೆ ಕಣೋ. ನಿನ್ನ ಆಶೀರ್ವಾದ ಇದೆಯಲ್ಲಮ್ಮ, ನನಗೆ ಕೆಲಸ ಖಂಡಿತ ಸಿಕ್ಕೇ ಸಿಗತ್ತೆ. ಅಮ್ಮ, ಇವತ್ತು ಇಂಟರ್ವ್ಯೂ ಹೋಗ್ತಾ ಇದ್ದೀನಲ್ಲ, ಅದು ದೊಡ್ಡ ಕಂಪ್ನಿ. ಅಲ್ಲೇನಾದರೂ ಕೆಲಸ ಸಿಕ್ತು ಅಂದರೆ ನೀನು ಅಂದ್ಕೊಂಡಿರೋ ಕನಸೆಲ್ಲ ನನಸಾಗತ್ತೆ.
ನನ್ನ ಕ್ಷಮಿಸ್ಬಿಡು ಪುಟ್ಟು. ನಿನ್ನ ನಂಬಿಕೆನ ನಾನಿವತ್ತು ಮುರಿತಾ ಇದ್ದೀನಿ. ಆದರೆ ಅದು ನಿನ್ನ ಒಳ್ಳೇದಕ್ಕೆ ಕಣೋ. ಅಮ್ಮ, ನೀನು ಯೋಚನೆ ಮಾಡ್ತಿದ್ಯಾ? ನಿನ್ನ ಕಣ್ಣಲ್ಲಿ ಯಾಕೆ ನೀರು? ಏನಿಲ್ಲಪ್ಪ, ಖುಷಿ ಆಗ್ತಿದೆ ಕಣೋ, ನನಗೆ ಖುಷಿ ಆಗ್ತಿದೆ. ಒಂದು ಕಡೆ ನಿನ್ನ ನಿಶ್ಚಿತಾರ್ಥ, ಇನ್ನೊಂದು ಕಡೆ ನಿನ್ಗೊಂದು ಒಳ್ಳೆ ಕೆಲಸ ಸಿಗ್ತಿರೋ ಸಂತೋಷ. ಇಷ್ಟು ದಿನ ಬರೀ ದುಃಖ ನೋಡಿದೆ ನನಗೆ, ಈಗ ಎರಡೆರಡು ಸಂತೋಷ ಒಟ್ಟಿಗೆ ನೋಡಿ ನನ್ನ ಮನಸ್ಸು ತುಂಬಿ ಬರ್ತಿದೆ ಕಣೋ. ಇನ್ಮೇಲೆ ಎಲ್ಲ ಒಳ್ಳೇದಾಗತ್ತೆ, ನೀನು ಯೋಚನೆ ಮಾಡಬೇಡ. ನೀನಿರುವಾಗ ನನಗೆಂತ ಯೋಚನೆನೋ. ಸರಿ ಸರಿ ಬಿಡು, ನೀನೆದ್ದು ರೆಡಿ ಆಗು. ಅದೇನೋ ಓದ್ಕೋಬೇಕು ಅಂದೆಲ್ಲ, ಓದ್ಕೋಪ್ಪ. ಸರಿ ಅಮ್ಮ. ಬಿಟ್ಟು ಏನಾಯ್ತಮ್ಮ? ಏನಿಲ್ಲ ಕಣೋ, ಮಯೂರಿ ಆ ಸೀರೆನ ಉಟ್ಕೋತಾಳ? ನಿನಗೆ ಯಾಕೆ ಬಂತು ಈ ಅನುಮಾನ? ಅದು ಏನಿಲ್ಲ, ನಡೆದಿದ್ದನ್ನೆಲ್ಲ ನಾನು ಮರ್ತಿದ್ರು ಅವಳಿನ್ನೂ ಮನಸ್ಸಿನಲ್ಲೇ ಇಟ್ಕೊಂಡಿದ್ದಾಳೇನೋ ಅಂತ ಅನ್ನಿಸ್ತಿದೆ ಕಣೋ ನನಗೆ. ಅದಕ್ಕೆ ಆವತ್ತು ಸೀರೆ ಹರಿದು ಹಾಕಿದ್ಲು, ಆಮೇಲೆ ನೆಕ್ಲೆಸ್ ಮುರಿದು ಹಾಕಿದ್ಲು. ಯಾಕೆ? ನಾನು ಅವಳಿಗೆ ಕೊಟ್ಟೆ ಅನ್ನೋ ಕಾರಣಕ್ಕೆ. ಇವತ್ತು ಅವಳೇ ಸೀರೆ ಸೆಲೆಕ್ಟ್ ಮಾಡಿದ್ದಾಳೆ, ಆದರೆ ಆ ಸೀರೆನ ನಾನು ಮೆಚ್ಕೊಂಡಿದ್ದೀನಿ ಅನ್ನೋ ಕಾರಣಕ್ಕೆ ಅವಳದನ್ನು ಉಡ್ದೇ ಇರ್ಬೋದಲ್ವಾ? ಹಾಗೆಲ್ಲ ಏನೂ ಇಲ್ಲ ಅಮ್ಮ, ನೀನು ಸುಮ್ಮನೆ ಅನುಮಾನ ಪಡ್ತಿದ್ಯಾ. ನನ್ನ ಅನುಮಾನ ನಿಜ ಆಗಬಾರ್ದು ಅಂತ ನಾನು ಆ ದೇವರಲ್ಲಿ ಬೇಡ್ಕೋತಿದ್ದೀನಿ ಕಣೋ. ಅಮ್ಮ, ನಾನೇ ನಿಂಗೆ ಮಾತು ಕೊಡ್ತಾ ಇದ್ದೀನಿ, ಅವಳ ಆ ಸೀರೆನ ಉಟ್ಕೊಂಡೇ ಉಟ್ಕೋತಾಳೆ. ಸರಿನಪ್ಪ, ನೀನು ಇಷ್ಟು ಹೇಳಿದ ಮೇಲೆ ನನಗೂ ನಂಬಿಕೆ ಬರ್ತಾ ಇದೆ. ಬೇಗದ ರೆಡಿ ಆಗು, ನಾನು ನಿನಗೆ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಡು ಬರ್ತೀನಿ, ಆಯಿತಾ? ಅಮ್ಮ. ಏನಮ್ಮ? ಅಮ್ಮ, ಮಯೂರಿನೂ ರೆಡಿ ಆಗಕ್ಕೆ ಹೇಳು. ಅವಳೊಂಥರ ನಂಗೆ ಅದೃಷ್ಟ ದೇವತೆ ಇದ್ದ ಹಾಗೆ. ನಾನು ಇಂಟರ್ವ್ಯೂಗೆ ಹೋಗುವಾಗ ನಗ್ತಾ ನಗ್ತಾ ನನ್ನ ಮುಂದೆ ಬಂದರೆ ನಾನು ಹೋಗ್ತಿರೋ ಕೆಲಸ ಸಕ್ಸಸ್ಫುಲ್ ಆಗುತ್ತೆ ಅನ್ನೋ ನಂಬಿಕೆ ನನಗೆ. ಅದಕ್ಕೇನಪ್ಪ, ನಾನೇ ಅವಳನ್ನ ರೆಡಿ ಮಾಡ್ತೀನಿ. ಈಗ ಹೊತ್ತಾಗ್ತಿದೆ, ನೀನು ಹೋಗಿ ರೆಡಿ ಆಗಪ್ಪ. ಸರಿ ಅಮ್ಮ. ಹೆತ್ತ ತಾಯಿ ನಾನಿರುವಾಗ ಅವಳು ಯಾವಳು ದೇವತೆನ? ಅವಳು ನಿನ್ನ ಎದುರಿಗೆ ಬರ್ಬೇಕಾ? ನಾನು ಬಂದ್ರೆ ದುರಾದೃಷ್ಟ, ಅವಳು ಬಂದ್ರೆ ಅದೃಷ್ಟನಾ? ಇವತ್ತೊಂದು ದಿನ ಕಳೀಲಿ ಕಣೋ. ಅವಳು ನಿನ್ನ ಎದುರಿಗೆ ಬಂದ್ರು ನೀನು ಮುಖ ನೋಡದೆ ತಪ್ಪಿಸ್ಕೊಂಡು ಓಡ್ ಹೋಗ್ಬೇಕು. ಹಾಗೆ ಮಾಡ್ತೀನಿ. ಮೇಘ, ಏನಾಯ್ತೆ? ಯಾಕೆ ಒಬ್ಳೊಬ್ಳೆ ಓಡಾಡ್ತಿದ್ಯಾ? ಮಯೂರಿ, ನನ್ನ ಹತ್ರ ಗ್ರೀನ್ ಕಲರ್ ಡ್ರೆಸ್ ಇಲ್ಲ. ಗ್ರೀನ್ ಕಲರ್ ಡ್ರೆಸ್ ಇಲ್ಲ ಅಂದ್ರೆ ಬೇರೆ ಯಾವ್ದಾದ್ರು ಡ್ರೆಸ್ ಹಾಕೋ. ಗ್ರೀನ್ ಕಲರ್ ಇದ್ರೆ ಚೆನ್ನಾಗಿರುತ್ತೆ. ನಿಜ ಹೇಳ, ನಿನ್ಗೆ ಗ್ರೀನ್ಗಿಂತ ರೆಡ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದೇನೋ ಸರಿನೇ, ಆದ್ರೂ ನೀನ್ ರಾಗ ಎಳಿತಿರೋದ್ ನೋಡಿದ್ರೆ ಈ ಗ್ರೀನ್ ಕಲರ್ ಡ್ರೆಸ್ ಹಿಂದೆ ಏನೋ ಇದೆ ಅಂತ ಅನಿಸ್ತಿದೆ. ಅದು ರಾಹುಲ್. ಓಹೋ, ಹಾಗಿದ್ರೆ ಸರಿ, ನೀನ್ ಗ್ರೀನ್ ಕಲರ್ ಡ್ರೆಸ್ ಹಾಕ್ಲೇಬೇಕು. ಆದ್ರೆ ನನ್ನ ಹತ್ರ ಇಲ್ಲವಲ್ಲ. ಇಲ್ದಿದ್ರೇನಂತೆ, ಹೋಗಿ ತಂದ್ರೆ ಆಯ್ತು. ಚಿಕ್ಕಮ್ಮ, ನಾನು ಒಬ್ಬಳೇ ಹೋಗಿ ಅಷ್ಟು ಗ್ರ್ಯಾಂಡ್ ಡ್ರೆಸ್ ತರಕ್ಕೆ ಗೊತ್ತಾಗಲ್ಲ. ನೀವು ನನ್ನ ಜೊತೆ ಬರ್ತೀರಾ? ನಾನಾ? ನನ್ನಿಂದ ಆಗಲ್ಲಮ್ಮ. ಎಷ್ಟು ಕೆಲಸ ಇದೆ ಅಂದ್ರೆ ಆ ಕಡೆ ಈ ಕಡೆ ಓಡಾಡೋಕ್ಕೂ ನನಗೆ ಟೈಮ್ ಇಲ್ಲ. ನಿಶ್ಚಿತಾರ್ಥ ಅಂದ್ರೆ ಸುಮ್ಮನೆನಾ? ಒಂದ್ ಕೆಲಸ ಮಾಡು, ಮಯೂರಿನ ಕರ್ಕೊಂಡು ಹೋಗು. ನಾನಾ? ಚಿಕ್ಕಮ್ಮ, ನಾನು ಹೋದ್ರೆ ದೊಡ್ಡಮ್ಮ ಏನಾದ್ರು ಅಂದ್ರೆ? ಯಾರು ಏನು ಅನ್ಕೊಳಲ್ಲ ಮಯೂರಿ. ಅನ್ಕೊಳಕ್ಕೆ ನೀನೇನು ಹೊರಗಿನವಳ? ನೀನು ಮೇಘನ್ ಜೊತೆಗೆ ಹೋದ್ರೆ ಅವಳಿಗೆ ಸೆಲೆಕ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಏನ್ ಮೇಘ? ಹೌದು ಚಿಕ್ಕಮ್ಮ, ನೀವು ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆ. ಮಯೂರಿ, ಒಂದು ಅರ್ಧ ಗಂಟೆ ಹೋಗಿ ಬಂದ್ಬಿಡೋಣ ಬಾರೆ ಪ್ಲೀಸ್. ಹೋಗಮ್ಮ, ಅಕ್ಕನ ಹತ್ರ ನಾನು ಮಾತಾಡ್ತೀನಿ, ಸರಿನಾ? ಸರಿ ಚಿಕ್ಕಮ್ಮ. ಮಯೂರಿ,
ನಿನ್ನನ್ನ ಈ ಮನೆಯಿಂದ ಹೊರಗಡೆ ಹಾಕೋ ಕೆಲಸ ಇದರಿಂದನೇ ಶುರುವಾಯಿತು. ಇನ್ನು ಮೇಲೆ ನಿನಗೆ ಶುರುವಾಗುತ್ತೆ ಶನಿ ದೇಶ ಶನಿ ದೇಶ ಶನಿ ದೇಶ ಶನಿ ದೇಶ.